ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 10 ದಿನದಲ್ಲಿ ಮೂರನೇ ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ತೈಲ ಬೆಲೆ ಏರಿಕೆಗೆ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ದರ ಏರಿಕೆ ಅನಿವಾರ್ಯ ಅಂತ ಕೆಲವರ ಅಭಿಪ್ರಾಯ. ಯುದ್ಧದ ಕಾರಣ ಕೊಟ್ಟು ದರ ಏರಿಸುತ್ತಿದ್ದಾರೆ, ಕಷ್ಟ ಆದ್ರೂ ಅನುಸರಿಸಿಕೊಂಡು ಹೋಗ್ಲೇಬೇಕು ಅಂತಿದ್ದಾರೆ. ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತಿದ್ದಾರೆ ಕೆಲವರು. ಇನ್ನು ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಕಡಿಮೆ ಇದೆ ಬಿಡಿ ಅಂತ ಕೆಲವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ದರ ಏರಿಕೆ ಮಾಡಲಿಲ್ಲ ಅಂದ್ರೆ ದೇಶ ದಿವಾಳಿಯತ್ತ ಸಾಗುತ್ತೆ. ದೇಶದ ಆರ್ಥಿಕ ಭದ್ರತೆಗೆ ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ ಕೆಲ ಸಾರ್ವಜನಿಕರು. ಇನ್ನು ಕ್ರೂಡ್ ಆಯಿಲ್ ಹೆಚ್ಚಾಗಿದ್ದಕ್ಕೆ ಅದರ ದರ ಹೆಚ್ಚಾಗಿದ್ದಕ್ಕೂ ಕೂಡ ಮಾತನಾಡಿದ್ದಾರೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ಮೇಲೆ ದರ ಕಡಿಮೆ ಮಾಡಲಿ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದಂತ ಬೆಂಗಳೂರಿನ ಜನ. ಬರ್ಡನ್ನೇ ಸರ್, ಇದು ತುಂಬ ಬರ್ಡನ್ನೇ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಹಂತ ಹಂತವಾಗಿ ಏರಿಸ್ತಾರೆ. ಅದೆಲ್ಲ ಗೌರ್ಮೆಂಟ್ ಟೆಕ್ನಿಕ್ ಸರ್ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಯಾರು ಏನು ಹೇಳ್ಕೊಂಡ್ರು ಯಾರು ಏನೂ ಕಂಟ್ರೋಲ್ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿರ್ತೀವಿ ಅಷ್ಟು ಒಳ್ಳೆಯದು ಅಷ್ಟೇ. ಇದ್ರ ಬಗ್ಗೆ ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕು. ಹಂಗಂತ ಇದ್ರದ್ದು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದರೆ ಅವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು. ಇವರು ತಿಂಗಳಿಗೆ 2 ಸರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಜನ ಸುಮ್ಮನೆ ಕುಡಿತಾ ಇರ್ತೀವಿ. ಅದೆಲ್ಲೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದ ನಮ್ಮ ದೇಶದಲ್ಲಿ ಜಾಸ್ತಿ ಆಗುತ್ತೆ. ಹೆಂಗೆ ಕುಡಿತಾರೆ ಜನ? ಇದನ್ನು ಕಣ್ಮಿಸ್ಕೊಂಡು ಕುಡಿತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಆಗಿರೋದಕ್ಕೆ ನಾವೇ ಒದ್ದಾಡಬೇಕು? ಅದು ನಮ್ಮ ದೇಶದ ಅಲ್ವೇ ಅಲ್ಲ. ಪೆಟ್ರೋಲು ಡೀಸೆಲು ಗ್ಯಾಸು ಅಲ್ಲಿಂದ ಬರೋಕ್ಕೆ ಎಷ್ಟು ಉಪಯೋಗ ಐತೆ ಅಂದರೆ ನಾವು ಅದನ್ನು ಯೋಚನೆ ಮಾಡಬೇಕು. ಈಗಿರೋ ಜನ ಯಾರು ಯೋಚನೆ ಮಾಡಲ್ಲ. ಏನು ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತೊಗೋಬೇಕು. ಅವ್ರು ಬರೀ ಬೇರೆ ಬೇರೆ ಏನೋ ಮಾತಾಡ್ತಾರೆ. ಪಬ್ಲಿಕ್ ಹೆಲ್ಪ್ ಮಾಡೋಕ್ಕೆ ಮುಂದೆ ಇದು ಮಾಡ್ತಾರಲ್ಲ ಅವರು. ಅರ್ಥ ಆಯ್ತಾ? ಪಬ್ಲಿಕ್ ಏನೋ ಡೆವಲಪ್ಮೆಂಟ್ ಮಾಡೋಣ, ಇದು ಮಾಡೋಣ, ಬೇರೆ ಏನೋ ವ್ಯವಸ್ಥೆ ಮಾಡೋಣ ಮಾಡ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ? ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ ಜನಸಂದಣಿ ಹೊರದೇಶಗಳಲ್ಲೆಲ್ಲ ಆಗಿದ ತಕ್ಷಣ ಜಾಸ್ತಿ ಮಾಡಿದ್ದಾರೆ, ಸರಿನಾ? ನಮ್ಮ ದೇಶದಲ್ಲಿ ಇನ್ನೂ ಮಾಡಿರಲ್ಲ, ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಆಗ್ಬೋದು, ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ದೇಶ ಉಳಿಬೇಕು ಮಾಡಬೇಕು ಅಂದ್ರೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನು ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೋಬೇಕು, ಸರಿನಾ? ಸುಮ್ಮನೆ ಇಲ್ಲೇ ಇರೋದೆಲ್ಲ ಅದು ಇದು ಗೂಬೆ ಎಲ್ಲ ಕುಂಡಿಸ್ಬಾರ್ದು. ನಾವು ರಾಜ್ಯ ಸರ್ಕಾರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಪರಿಸ್ಥಿತಿ ನೋಡಿಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ಯಾವ ಥರ ಇದೆ ಏನು ಎತ್ತ ಅಂತ ಹೇಳ್ತಾ ಇದ್ದೀವಿ.